ಹರೇ ಕೃಷ್ಣ. ಭಕ್ತಿ ಸೇವೆ ಎನ್ನುವುದು ತುಂಬ ಸರಳ ಮತ್ತು ಸುಂದರವಾಗಿದೆ. ಒಬ್ಬ ವ್ಯಕ್ತಿಯು ಅನಕ್ಷರಸ್ಥನಾಗಿರಬಹುದು ಅಥವಾ ಅವನಿಗೆ ಯಾವುದೇ ವಿದ್ಯಾ ಅರ್ಹತೆ ಇಲ್ಲದಿರಬಹುದು. ಆದರೆ ಕೃಷ್ಣನಿಗಾಗಿ ಹೂವಿನ ಹಾರವನ್ನು ಸಿದ್ಧಪಡಿಸುವುದು, ಕೃಷ್ಣನಿಗೆ ಪ್ರಸಾದವನ್ನು ತಯಾರಿಸುವುದು, ಕೃಷ್ಣನ ನಾಮವನ್ನು ಜಪಿಸುವುದು, ಭಗವದ್ಗೀತೆಯಂತಹ ಪುಸ್ತಕಗಳನ್ನು ಓದುವುದು ಮತ್ತು ಕೃಷ್ಣನ ಬಗ್ಗೆ ಕೇಳುವುದು, ಈ ಪ್ರಕ್ರಿಯೆಯು ಎಷ್ಟು ಅದ್ಭುತವಾಗಿದೆ ಎಂದರೆ ನೀವು ಕೇವಲ ಶ್ರವಣ ಮಾಡಿದರೆ ಸಾಕು. ನೀವು ಬೇರೇನೂ ಮಾಡಬೇಕಾಗಿಲ್ಲ. ಕೇವಲ ಭಗವಂತನ ಬಗ್ಗೆ ಕೇಳುವುದರಿಂದಲೇ ನೀವು ಭಕ್ತರಾಗುತ್ತೀರಿ. ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ, ನೀವು ಯಾರಾಗಿದ್ದರೂ ಪರವಾಗಿಲ್ಲ, ನಿಮ್ಮ ಸ್ಥಾನದಲ್ಲೇ ಇದ್ದುಕೊಂಡು ಕೇವಲ ಕೃಷ್ಣನ ಬಗ್ಗೆ ಕೇಳಿದರೆ ನೀವು ಭಕ್ತರಾಗಬಹುದು. ಇದಕ್ಕೆ ಯಾವುದೇ ಶಿಕ್ಷಣದ ಅಗತ್ಯವಿಲ್ಲ, ಹಣದ ಅಗತ್ಯವಿಲ್ಲ ಅಥವಾ ಬೇರೆ ಯಾವುದೇ ಅರ್ಹತೆಯೂ ಬೇಕಾಗಿಲ್ಲ. ಶ್ರೀಮದ್ ಭಾಗವತದಲ್ಲೂ ಇದನ್ನು ದೃಢಪಡಿಸಲಾಗಿದೆ. ಕೃಷ್ಣನು ಭಕ್ತರ ಆಪ್ತ ಸ್ನೇಹಿತನಾಗಿದ್ದಾನೆ. ಯಾರಾದರೂ ಕೃಷ್ಣನ ಬಗ್ಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೇಳಲು ಪ್ರಾರಂಭಿಸಿದರೆ ತಕ್ಷಣವೇ ಕೃಷ್ಣನು ಅವರ ಹೃದಯದಲ್ಲಿಯೇ ಇರುವುದರಿಂದ ಈ ಜೀವಿಯು ಈಗ ಗಂಭೀರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿದೆ ಎಂಬುದನ್ನು ತಕ್ಷಣವೇ ಅರ್ಥ ಮಾಡಿಕೊಳ್ಳುತ್ತಾನೆ. ಪ್ರಾಣಿಗಳಿಗೆ ಅಂದರೆ ಬೆಕ್ಕು ಮತ್ತು ನಾಯಿಗಳಿಗೆ ಈ ರೀತಿ ಕೇಳುವ ಅಥವಾ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲ. ಆದರೆ ಮನುಷ್ಯರಿಗೆ ವಿಶೇಷವಾದ ಅವಕಾಶವಿದೆ. ಹೀಗೆ ಕೃಷ್ಣನ ಬಗ್ಗೆ ಶ್ರವಣ ಮಾಡುವುದೇ ಅತ್ಯಂತ ಪುಣ್ಯದಾಯಕವಾದ ಕೆಲಸವಾಗಿದೆ. ನೀವು ಕೇವಲ ಕೇಳುವುದರಿಂದಲೇ ಪುಣ್ಯ ಲಭಿಸುತ್ತದೆ ಮತ್ತು ನೀವು ಭಗವಂತನ ನಾಮವನ್ನು ಜಪಿಸಿದರೆ ಇನ್ನೂ ಹೆಚ್ಚಿನ ಪುಣ್ಯ ದೊರೆಯುತ್ತದೆ. ಇದರ ಪರಿಣಾಮವಾಗಿ ನಿಮ್ಮ ಹೃದಯದಲ್ಲಿರುವ ಎಲ್ಲ ಕೆಟ್ಟ ಆಲೋಚನೆಗಳು ಮತ್ತು ಕಲ್ಮಶಗಳು ತೊಳೆದು ಹೋಗುತ್ತವೆ. ಏಕೆಂದರೆ ಕೃಷ್ಣನು ಎಲ್ಲರ ಸ್ನೇಹಿತನಾಗಿದ್ದರೂ ತನ್ನ ಭಕ್ತರಿಗೆ ಅವನು ವಿಶೇಷ ಸ್ನೇಹಿತನಾಗಿದ್ದಾನೆ ಮತ್ತು ನಿಮ್ಮ ಹೃದಯದಲ್ಲಿರುವ ಕಲ್ಮಶಗಳನ್ನು ತೊಡೆದು ಹಾಕಲು ಅವನೇ ಸ್ವತಃ ಸಹಾಯ ಮಾಡುತ್ತಾನೆ. ಹರೇ ಕೃಷ್ಣ ಹರೇ ಕೃಷ್ಣ.